ವಿಶ್ವಕಪಿಂಗರ ಸಂಚಾಲಿತು ಇದು ಶ್ರೀ ಸಿದ್ದಬಸವ ಸ್ವಾಮಿಗಳ ಸಂಚಾಲಿತು ಇದು ಶ್ರೀಬಸವ ಸ್ವಾಮಿಗಳ ಸಂಚಾಲಿತು ಪ್ರತಿ ವರ್ಷ ಸ್ಥಾಪಿಸಿ ಪ್ರಸಕ್ತ ಸಾಲಿನ ಶ್ರಾವಣ ಮಾಸ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸ್ವರೂಪತಾಯಿ ನೃತ್ಯ ಅವರವರು ಶ್ರೀ ನಮ್ಮಮ್ಮ ನಾಗರಿಕರು ಅವರು ಎಲ್ಲರಿಗೂ ಶ್ರಮಿಸಿ ಶ್ರೀ ಭಕ್ತಿ ತಾಯಿಯವರು ನನ್ನಮ್ಮ ನಾಗರಿಕರು ತಾಯಿಯವರು ಶ್ರೀದೇವಿ ಅಕ್ಕವರು ಧರ್ಮಗುರು ಬಸವಣ್ಣರ ಮೂರ್ತಿಗೆ ಪುಷ್ಪಾರ್ಪಣೆಯನ್ನು ಸಲ್ಲಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಚನ್ನು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಚನ್ನ ಬಸವೇಶ್ವರರಿಗೆ ಜಯವಾಗಲಿ, ಪೂಜ್ಯರ ಸತ್ಯ ಸಂಕಲ್ಪಕ್ಕೆ ಜಯವಾಗಲಿ, ಶ್ರಾವಣ ಮಾಸ ಪ್ರವಚನ ಕಾರ್ಯಕ್ರಮಕ್ಕೆ ಜಯವಾಗಲಿ. ಬಸ್ और ನೀವು ಹಿಂದೆ ತಗೊಳ್ಳಿ, ಹಿಂದೆ ಹಾಂ ಜನ ಕ್ಲಾಸ್ ಎಲ್ಲ ಹೊಟ್ಟೆ ನಾವು ಹೇಳ ನಮ್ಮ ಹೊಟ್ಟೆ ಸಂತೋಷ ಹೊಟ್ಟೆ ಈಗ ಇವರು ಹೊಟ್ಟೆ ಎಲ್ಲ ಕೈ ಹಾಂ ಈ ಕರಪತ್ರ ಬಿಡುಗಡೆ ತೊಗೊಂಬಿಟ್ಟು ಇದು ಎಷ್ಟು ಬಂದಟ್ಟು ಬರ್ತದೆ. ಗುರುಗಳು ಅವ್ರ ಹಿಂದೆ ಶಾಲ್ ಸರ ಗುರುಗಳಿಗೆ ಅಂತ ಇಲ್ಲಿಯವರೆಗೆ ಧರ್ಮಗುರು ಬಸವಣ್ಣ ಪೂಜೆ ತಾಯಿಯವರಿಂದ ಪರಮ ಪೂಜೆಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಶ್ರೀ
ಪಟ್ಟಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಪರಮ ಪೂಜ್ಯ ನಾಡೋಜ ಪಟ್ಟದೇವರವರಿಂದ 12 ಆಗಸ್ಟ್ನಿಂದ 12 ಸೆಪ್ಟೆಂಬರ್ವರೆಗೆ ಚನ್ನಬಸವ ಆಶ್ರಮದಲ್ಲಿ ಅಲ್ಲಮ ಪ್ರಭುವಿನ ವಚನ ದರ್ಶನ ಪ್ರವಚನವನ್ನು ಈ ವರ್ಷ ಪರಮ ಪೂಜ್ಯರು ಒಂದು ಅನುಭವದ ವಾಣಿಯನ್ನು ಲಿಂಗನುಡಿಗಳನ್ನು ನಾವು ಇದೆಲ್ಲ ಆಲಿಸಬೇಕಾಗಿದೆ. ಆ ಒಂದು ಪ್ರವಚನದ ಕರಪತ್ರ ಬಿಡುಗಡೆಯನ್ನು ಈಗ ಪರಮ ಪೂಜ್ಯರನ್ನ ತಮ್ಮೆಲ್ಲರ ಅಲ್ಲಿವರೆಗೆ ಶ್ರೀದೇವಿ ಅಕ್ಕವರಿಂದ ಒಂದು ವಚನ ಗಾಯನವನ್ನು ಆಸೆಯಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆಯಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಯಮದೂತರಿಗಲ್ಲದೆ ಯಮದೂತರಿಗಲ್ಲದೆ ಆಜಾತರಿಗುಂಟೆ ಯಮದೂತರಿಗಲ್ಲದೆ ಆಜಾತರಿಗುಂಟೆ ಅಯ್ಯ. ಈ ಸಖಿಯಾಸೆ ನಿಮಗೆ ಕೈಯ, ಈ ಸಖಿಯಾಸೆ ನಿಮಗೆ ಕೈಯ. ಈಶ್ವರನೋಪ ಮಾರಯ್ಯ ಪ್ರಿಯ, ಈಶ್ವರನೋಪ ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗಕ್ಕೆ ಅದು ದೂರ ದೂರ, ಅಮರೇಶ್ವರ ಲಿಂಗಕ್ಕೆ ಅದು ದೂರ ದೂರ. ಆಸೆಯಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆಯಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಶಿವಭಕ್ತರಿಗುಂಟೆ ಅಯ್ಯ. ವಚನ ಗಾಯನ ಮಾಡಿಕೊಂಡಿರುವ ಇದು ವಿಶೇಷವಾಗಿ ಬದುಕಿನಲ್ಲಿ ಶರಣ ತತ್ವವನ್ನು ಅಳವಡಿಸಿಕೊಂಡು ಬಸವಾದಿ ಶರಣನ ತತ್ವ ಪ್ರಸಾರವೇ ನಮ್ಮ ಸತ್ಯಶುದ್ಧ ಕಾರ್ಯಕ್ರಮವನ್ನು ತಿಳಿದುಕೊಂಡು ನಮ್ಮ ಶರಣ ಗುಂಡಪ್ಪ ಸಂಗಮಕರ್ ಅವರು ಇಡೀ ಅವ್ರ ಕುಟುಂಬ ಅವರ ಜೀವನವನ್ನು ಬಸವತತ್ವ ಪ್ರಸಾರಕ್ಕಾಗಿಯೇ ಅವರು ಸಮರ್ಪಣೆಯನ್ನು ಮಾಡಿಕೊಂಡವರು. ಮತ್ತು ಎಲ್ಲ ಶರಣರ ಜಯಂತಿ ಸ್ಮರಣೋತ್ಸವಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಬಹಳ ಅರ್ಥಪೂರ್ಣ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ಕೊತಾ ಬರ್ತಾ ಇದ್ದಾರೆ. ಅವರು ವಚನ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರದ್ದು ಇವತ್ತು ಹುಟ್ಟುಹಬ್ಬ 65ನೇ ಹುಟ್ಟುಹಬ್ಬ. ಪೂಜ್ಯರ ಒಂದು ನೇತೃತ್ವದಲ್ಲಿ ಶ್ರೀಮಠದಲ್ಲಿ ಅವರು ಹುಟ್ಟುಹಬ್ಬ ಆಚರಿಸುವ ನಿಯೋಗ ಎಲ್ಲರಿಗೆ ಬಂದಿದೆ. ಅದಕ್ಕಾಗಿ ಅವರಿಗೆ 65ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಮಾಡಬೇಕಂತ ಪೂಜ್ಯರಿಗೆ ನಾವು
ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವಾಯಂ ಬಸವಿತಮಂತರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯ ಬಸವ ಚಂದ ಬಸವ ಬಸಿತವಂ ಧರಿಸಿ ಬಯಲಾದಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜಯ ಬಸವೇಶ ಭಕ್ತ ಜನವಾಗಿ ಶುಭೋದಯ ಲಿಂಗವಂತ ಎಲೆಯ ಪರಮಾವತಾರ ಶರಣಾಗತ ರಕ್ಷಣಾಮಯ ಜಗದಾದಿ ದೇಶಿಕ ಪುರಾತನ ಪುಂಗವ ಶಾಂಭವಿ ಕುಲಾಶ್ರಯ ಜಯ ಸೋಮನಾಥ ಜಯ ಶಿವಾನಂದ ಮತ್ತು ಸದ್ಗುರುಗಳ ಆಶ್ರಯ ಈಗ ಅವರಿನ ಒಂದು ವಚನ ಓಂ ಶ್ರೀ ಬಸವಲಿಂಗಾಯ ಸೃಷ್ಟಿಕರ್ತ ಪರಮಾತ್ಮನ ಧರ್ಮಕ್ಕೂ ಮಂತ್ರಪುರುಷ ಪರಸ್ಪರನ್ನ ಪುಣ್ಯ ಕ್ಷೇತ್ರ ಪುಣ್ಯ ಪುರುಷರು ಸತಾಗಿ ಶ್ರೀಲಿಂಗೈಕ್ಯದ ಪ್ರಚಂಡೋತ್ಸವ ಕರ್ತವ್ಯವನ್ನು ಪರಮ ಪೂಜ್ಯ ಬಸವಲಿಂಗ ಪೂಜ್ಯರು ಇವತ್ತಿನ ದಿವಸ ಪವಿತ್ರ ಕಾರ್ಯಕ್ರಮ ಶ್ರಾವಣ ತಿಂಗಳ ಒಂದು ಪ್ರವಚನದ ಕರಪತ್ರಗಳ ಬಿಡುಗಡೆ ಒಂದು ಕಾರ್ಯಕ್ರಮ ಸಂಪೂರ್ಣ ಪರಮ ಪೂಜ್ಯ ಸದಸ್ಯ ಪರಮ ಪೂಜ್ಯರ ಅದೇ ರೀತಿ ಸದಸ್ಯ ಪರಮ ಪೂಜ್ಯರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಸಣ್ಣ ತಾಯಿ ತಂದೆಗೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ. ಇವತ್ತು ಅನಾಯಸವಾಗಿ ಸಂತೋಷವನ್ನು ಮಾತ್ರ ಹಾಗಾಗಿ ನಿಮ್ಮೊಂದು ಭಾಗ್ಯ ಅನ್ಬೇಕು. ಯಾಕಂದರೆ ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಪಡೆದಂದರೆ ಅದು ಭಾಗ್ಯ ಬೇಕು. ಹಾಗಾಗಿ ಆ ಭಾಗ್ಯಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶಿವರುಗಳು ಆಗುತ್ತೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ತಮ್ಮೊಂದಿಗೆ ಪ್ರಸ್ತುತಪಡಿಸ್ತೀನಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ, ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿಗಳಲ್ಲಿ ಹರಡಿತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ ಶರಣರೆ ಶ್ರೀಬಳ್ಳಿ, ವಚನಾಮೃತ ಉಡುತಡಿ ಮಾದೇವಿ ಶರಣರ ಮಗಳಾಗಿ, ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ, ನಿಂತರು ನಿಧಿಯಾಗಿ ಶಿವಪದಕ್ಕೆ. ಬಸವನೆ ಮಾಮರ ಶರಣರ ಶ್ರೀಬಳ್ಳಿ, ವಚನಾಮೃತ ಅನುಭವದಲ್ಲಿ. ಕಾಶ್ಮೀರದ
ಅರಸು ಮೋಳಿಗೆ ಮಾರಯ್ಯ ಶಿವಭಟ್ಟ ಅಂಬಿಗ ಚೋಳಯ್ಯ ಇನ್ನರಿಗೊಮ್ಮಯ್ಯ ಕಂಡರು ನಿಜ ನಿಲಯ ಬಸವಣ್ಣನ ಮನೆಯ ಶಿವನಿಲಯ ಬಸವನೆ ಮಾಮರ ಶರಣರೇ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಮೋಳಿಗೆ ಮಹಾದೇವಿ ನೀಲಮ್ಮ ನಾಗಮ್ಮ ಮೋಳಿಗೆ ಮಹಾದೇವಿ ನೀಲಮ್ಮ ನಾಗಮ್ಮ ಗಂಗಮ್ಮ ಶರಣಿಯ ಪಡೆಯಮ್ಮ ಅಣ್ಣನಾಳಿಯ ಶ್ರೀ ಚನ್ನ ಬಸವಣ್ಣ ಅಣ್ಣನಾಳಿಯ ಶ್ರೀ ಚನ್ನ ಬಸವಣ್ಣ ಕಾಣುವ ನಿಜ ಕಲ್ಯಾಣ ಕಾಣುವ ನಿಜ ತಾಣ ಕಲ್ಯಾಣ ಬಸವನೆ ಮಾಮರ ಶರಣರೇ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದಳಲ್ಲಿ ಹರಡಿತು ಆ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಸ್ಮರಿಸುತ್ತಾ ಕಲ್ಯಾಣನಾಡಿನ ನಡೆದಾಡುವ ಪ್ರಖ್ಯಾತರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಚಂದ್ರಬಸವ ಶ್ರೀಪಾದರು ನನ್ನ ಮನೆಮನೆಯು ನನ್ನ ದೀಕ್ಷಾಗುರು ಶಿಕ್ಷಾಗುರು ರಕ್ಷಾಗುರುಗಳಾದಂತಹ ಮೋಕ್ಷಗುರುಗಳಾದಂತಹ ಹಾಗೂ ಅಕ್ಷರ ಸಂತರು ವೀರ ದಾಸೋಹಿಗಳಾದಂತಹ ಪರಮ ಪೂಜ್ಯ ವಿಶ್ವಲಿಂಗ ಪಟ್ಟದೇವರ ಶ್ರೀಪಾದಗಳಿಗೆ ಹುಟ್ಟಿನ ಮನೆಮನೆಯು ಇನ್ನೋರ್ವ ಶ್ರೀಮಠದ ನೂತನ ಪೀಠಾಧ್ಯಕ್ಷರಾದಂತಹ ಹಾಗೂ ಸದ್ಯಗಳು ಕ್ರಿಯಾಶೀಲರು ಮಾತೃಗಳಾದಂತಹ ಪೂಜ್ಯ ಗುರುಬಸವ ಪಟ್ಟದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಹಣೆಮಣಿದು ಈ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪರಮ ಪೂಜ್ಯ ಬಸವಪ್ರಿಯ ಸ್ವಾಮಿಗಳ ಶ್ರೀಪಾದಕ್ಕೂ ಹಾಗೂ ಪರಮ ಪೂಜ್ಯ ಶಿವಬಸವ ಸ್ವಾಮಿಗಳ ಶ್ರೀಪಾದಕ್ಕೂ ಹಾಗೂ ನೆರೆದಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳ ಅಂತರಂಗಕ್ಕೆ ಶರಣ ಈ ಸಂಜೆ ಈ ಸಭೆ ಕರೆದಿರುವಂಥ ಉದ್ದೇಶ ವರ್ಷ ತುಂಬ ನಾವು ಯಾವುದಾದರೂ ಭವದ ಪ್ರಪಂಚದಲ್ಲಿ ನಮಗೆ ಬೇಕಾಗಿರುವಂಥ ದಿನನಿತ್ಯದ ಚಟುವಟಿಕೆಗಳಿಗೆ ತೊಡಗಿರ್ತಾವೆ. ಅದನ್ನೆಲ್ಲ ಬಿಟ್ಬಿಟ್ಟು ವರ್ಷಕ್ಕೆ ಒಂದೇ ಸರಿ ವಸಂತ ಕಾಲ ಬರುತ್ತೆ. ಆ ವಸಂತ ಕಾಲ ಬಂದಾಗ ಹೋಗಿಲೆ ಆ ಚಿಗುರು ಮಾವಿನ ಚಿಗುರು ತಿಂದ್ಬಿಟ್ಟು ಅದು ಕೂಗಲು ಹಾಕ್ತಿತ್ತು. ಅಂದರೆ ಅದು ಪ್ರಕೃತಿ ಕೊಟ್ಟಿರುವಂಥ ಒಂದು ವರ ಅದಕ್ಕೆ. ಅದು ಮನುಷ್ಯರಿಗೆ ನೆನೆಸುತ್ತೆ. ವರ್ಷ ತುಂಬ ಅದು ಕೂಗೋದಿಲ್ಲ, ಅವತ್ತು ಮಾತ್ರ ಕೂಗ್ಬಿಟ್ಟು ನೋಡು ಪ್ರಕೃತಿ ಎಷ್ಟು ಸುಂದರವಾಗಿ ಮೈದಲ್ಲಿದೆ. ಬೇಸಿಗೆ ಆದಮೇಲೆ ಅದು ತನ್ನಲ್ಲಿರುವಂಥ ಹಳೆ ಎಲೆಗಳನ್ನೆಲ್ಲ ಹೊರಗಡೆ ಬೀಳಿಸ್ಬಿಟ್ಟು ಹೊಸ ಚಿಗುರುತ್ತಿರುತ್ತೆ. ಮರ ಅದೇ ಇರುತ್ತೆ, ಆದರೆ ಆ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಯನ್ನು ತೋರಿಸುತ್ತೆ. ಅದೇ ಥರ ಅಪ್ಪುಗಳು ತನ್ನ ಅನುಭವ ಹಂಚ್ಕೊಳ್ಳೋದಕ್ಕೆ ಈ ಸಹಜವಾಗಿ ಲೋಕಚರಣ ಎಲ್ಲ ತಮ್ಮ ಬೆಳೆ ಬಿತ್ತೋದು, ಅದು ಕಳೆ ತೆಗೆಯೋದು, ಹಸನು ಮಾಡೋದು ಆ ಕಾರ್ಯದಲ್ಲಿ ತೊಡಗಿರ್ತಾರೆ. ಈ ಸಮಯದಲ್ಲಿ ಅವ್ರನ್ನ ನೀವು ಹೊರಗಡೆನೇ ನಿಮ್ಮ ಶ್ರಮದಲ್ಲಿ ಮಗ್ನರಾಗಬೇಡ್ರಿ. ಒಂದಿಷ್ಟು ದೇವರಿದೆ, ಈ ನೀರು, ಗಾಳಿ, ಭೂಮಿ, ಬೆಳಕು ಎಲ್ಲ ಕೊಟ್ಟಿರೋ ಬೆಳ್ಕೊಂಡು ತಿನ್ಬೇಕಂದ್ರೆ ಇರಬೇಕು. ಇದು ಅಗತ್ಯತೆ ಇರೋಂಥ ಮೂಲ ವಸ್ತು ಕೊಟ್ಟಿರೋ ಅವನು ಮರೆತುಬಿಟ್ಟು ನಾವು ಈ ಶ್ರಮದಲ್ಲೇ ನಮ್ಮ ಜೀವನ ಕಳೆಯೋದು ಬೇಡ. ಒಂದಿಷ್ಟು ಬದಲಿ ಅವ್ನು ಕೊಟ್ಟಿರೋದನ್ನ ನೆನಪು ಮಾಡೋಣ ಅಂತ ನೆನಪು ಮಾಡುವಂಥ ಒಂದು ವಿಚಾರ ಇಟ್ಕೊಂಡು ಆ ಒಂದು ಸತ್ಸಂಗ ಅಂತ ಎಲ್ಲರೂ ಒಂದು ಕಡೆ ಕೂಡಬೇಕು, ಅನುಭವ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಆಗಸ್ಟ್ 12ರಿಂದ ಸೆಪ್ಟೆಂಬರ್ 12ರವರೆಗೂ ಶ್ರಾವಣ ಮಾಸದ
ಪ್ರವಚನ ಇಟ್ಕೊಂಡಿದ್ದಾರೆ. ಹಂಗಾಗ್ಬಿಟ್ಟು ಎಲ್ಲ ಸದ್ಭಕ್ತರು ಬಂದುಬಿಟ್ಟು ನಮ್ಮ ಮಠದ ಶಿಷ್ಯರು ಮತ್ತು ಎಲ್ಲ ಬಸಭಕ್ತರು ಬಂದುಬಿಟ್ಟು ಅಪ್ಪರೇನು ಮುಂದುವರ್ಸೋಕ್ಕೆ ರೆಡಿ ಇದ್ದಾರೆ. ಅನುಭವವನ್ನು, ಆ ಅನುಭವದ ಅಡಿಗೆಯನ್ನು ತಾವೆಲ್ಲರೂ ಕೂಡ ರುಚಿಸಿ ತೃಪ್ತರಾಗಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಿದ್ದೀನಿ. ಎಲ್ಲರಿಗೂ ಪೂಜ್ಯ ಶ್ರೀ ಸಿದ್ದಬಸವ ಸ್ವಾಮಿಗಳವರು ಬಹಳ ಅರ್ಥಪೂರ್ಣ ಮಾತುಗಳನ್ನು ಆಡಿದರು. ಎಲ್ಲರಿಗೂ ತಾವೆಲ್ಲ ಬರ್ತಾರೆ ಮನೆಗೆ ನಾವು ಅಡುಗೆ ಮಾಡ್ಲಿಕ್ಕೆ ಏನೇನು ಸಿದ್ಧತೆ ಮಾಡ್ಕೊಬೇಕು, ಯಾವ ರೀತಿ ಅಡುಗೆ ಮಾಡಿದ್ರೆ ನಮ್ಮ ಮನೆಗೆ ಒಂದು ಖುಷಿ ಪಡ್ತಾರೆ ಅಂತ ನಾವು ದಿನಾ ಒಂದು ಟೆನ್ಷನ್ ಇರ್ತದೆ. ನೀವು ಅಡುಗೆ ಮಾಡೋದು ನಾವು ಒಂದು ತಿಂಗಳು ನೀವು ಉಳಿಸ್ಬೇಕಂದ್ರೂ ಆ ಫೋನಿಗೆ ಒಂದು ವರ್ಷ ಅಧ್ಯಯನ ಮಾಡಬೇಕಾಯ್ತು. ಅವರು ಅನುಭವ, ಅವರ ಅಧ್ಯಯನದಿಂದ ಅವರು ನಮಗೆ ಒಂದು ಅನುಭವದ ಅಡಿಗೆ ಉಳಿಸ್ತಾ ಇರೋದ್ರಿಂದ ನಾವು ಅದಕ್ಕೆ ಕೇಳಿ ತೃಪ್ತಿಪಟ್ಟು ಒಂದು ಜೀವನದಲ್ಲಿ ಸಮಾಧಾನ ಅಳವಡಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಆಗಬೇಕಾದ್ರೆ ನಾವು ಒಂದು ತಿಂಗಳು ಒಂದು ಚನ್ನಬಸವ ಆಶ್ರಮಕ್ಕೆ ಬರೋ ಒಂದು ಪ್ರತಿನಿತ್ಯ ಸಾಯಂಕಾಲ ಬರೋ ಒಂದು ಪದ್ಧತಿಯನ್ನು ಹಾಕ್ಕೋಬೇಕು. ಮತ್ತು ಅದೆಲ್ಲ ಏನು ಬಂದಿರಿ, ಯಾರು ಬಂದಿಲ್ಲ ಅವರಿಗೂ ಸ್ವಲ್ಪ ಕರಪತ್ರ ಕೊಡೋ ಮೂಲಕ ಅವರಿಗೆ ಎಲ್ಲರಿಗೆ ಒಂದು ಮ್ಯಾಸೇಜ್ ತಿಳಿಸೋ ಮೂಲಕ 12 ತಾರೀಕಿಗೆ ಉದ್ಘಾಟನೆ ಆಗ್ತದೆ. ಅದು ಹಿಡ್ಕೊಂಡು ಪ್ರತಿನಿತ್ಯ ಪರಮ ಪೂಜ್ಯನೇ ಒಂದು ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಸಂದೇಶವನ್ನು ಹೆಚ್ಚಿನ ಜನರಿಗೆ ನಮ್ಮ ಶರಣ ಸ್ವರೂಪ ಬಂಡೆಪ್ಪ ಬೈಕೆ ತಾಯಿರೋದು ಅವ್ರ ಅಧ್ಯಕ್ಷ ಆಗಿರೋದು ತಿಳ್ಕೊಂಡು ಅವ್ರು ಒಬ್ಬರೇ ಮಾಡ್ಬೇಕಂತಿಲ್ಲ, ಅವರು ಮಾಡ್ತಾನೆ ಇರ್ತಾರೆ, ಮಾಡ್ತಾರೆ ಆಲ್ರೆಡಿ. ಅವ್ರ ಜೊತೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಮತ್ತಿಷ್ಟು ಒಂದು ಪೂಜ್ಯರ ಒಂದು ಪ್ರವಚನದ ಅನುಭವವನ್ನು ಮತ್ತಿಷ್ಟು ಹೆಚ್ಚಿನ ಜನರಿಗೆ, ಯಾಕಂದ್ರೆ ನಾವು ಒಬ್ಬರು ಕೇಳ್ತೇವೆ ಅದಕ್ಕಿಂತ ನಾವು ಯಾರಿಗೆ ಕರ್ಕೊಂಡು ಬರ್ತೇವಲ್ಲ ಹಂಗಾಗಿ ಅರ್ಧ ಪೂಜೆ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ ಪೂಜ್ಯರು. ಅಂದ್ರೆ ಯಾರಿಗೆ ನಾವು ಚಲೋ ದಾರಿಗೆ ಕರ್ತೀವಲ್ಲ ಅವ್ರ ಅದ್ರಾಗಿಂದ ಅವರೆಲ್ಲ ಚಲೋ ಅವ್ರ ಜೀವನದ ಪರಿವರ್ತನೆ ಬಂತು, ಅವ್ರು ಖುಷಿ ಪಟ್ಟ ಅಂದ್ರೆ ಅದನ್ನು ಅರ್ಧ ಪೂಜೆ ನಮಗೆ ಬರ್ತದೆ. ಹಾಗೆ ಆ ಒಂದು ದಿಶೆಯಲ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಸದ್ಭಕ್ತರನ್ನು ಕರೆತರಲಿಕ್ಕೆ ಪ್ರಯತ್ನ ಮಾಡಬೇಕಂತ ತಾವೆಲ್ಲರಲ್ಲಿ ಅತ್ಯಂತ ಭಕ್ತಿಯಿಂದ ಒಂದು ವಿನಂತಿಯನ್ನು ಮಾಡ್ಕೊತಾ ಈಗ ಈ ಒಂದು ಕರಪತ್ರ ಬಿಡುಗಡೆಯನ್ನು ಪರಮ ಪೂಜ್ಯರಿಂದ ನೆರವೇರಿಸಬೇಕಂತ ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಈಗ ಈ ಒಂದು ಕರಪತ್ರ ಬಿಡುಗಡೆಯನ್ನು ಮಾಡಿ. ಒಂದು ಜೈ ಘೋಷ ನೋಡ್ರಿ. ಇಲ್ಲ ಇನ್ನ ಆಯಿಲ್ ತಾಯಿ
ಶರಣ ಶಕ್ತಿ